ಹಾಯ್ ಹಲೋ ಅಲ್ಲಿ ಇದು ಸ್ಯಾಟರ್ಡೆ ವ್ಲಾಗ್. ಸೊ ಇವತ್ತು ಕುಷ್ಕ ಮಾಡೋಣ ಅಂತೇಳಿ ಈ ಕಡೆ ಬೌಲಿಗೆ 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬಿಸಿನೀರನ್ನು ಹಾಕಿ ನಾನು ನೆನೆ ಇಡ್ತಿದ್ದೀನಿ. ಸೊ ಹಾಗೆ 4 ಹಸಿಮೆಣಸಿನ್ಕಾಯಿ ಮತ್ತು 2 ದಪ್ಪ ದಪ್ಪ ಈರುಳ್ಳಿನ ನಾನು ಏನು ಮಾಡ್ತಿದ್ದೀನಿ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡು ಹಾಗೆ 2 ಲೋಟ ಜೀರಾ ರೈಸನ್ನು ನಾನು ವಾಶ್ ಮಾಡಿ ನೆನೆ ಇಡ್ತಿದ್ದೀನಿ. 2 ಲೋಟಕ್ಕೆ 4 ಲೋಟ ನೀರು ಅಂತ. ಸೊ ಅದೇ ಥರ ಈ ಕಡೆ ಕುಕ್ಕರ್ಗೆ ಡ್ರೈ ಸ್ಪೈಸಸ್ ಅಂದರೆ ಸೋಂಪು, ಚಕ್ಕೆ, ಲವಂಗ ಮತ್ತು ಎಣ್ಣೆ, ತುಪ್ಪ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕಿದ್ದೀನಿ. ಸೊ ಈ ಹಸಿ ಶುಂಠಿ ಬೆಳ್ಳುಳ್ಳಿ ಏನಾಗಬೇಕು, ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲಿರೋ ಅಂಥ ಹಸಿ ವಾಸನೆ ಏನಿರುತ್ತಲ್ಲ ಅದು ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿ ಒಣಮೆಣಸಿನ್ಕಾಯ್ದು ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ. ಸೊ ಈ ಅಂದರೆ ಒಣಮೆಣಸಿನ್ಕಾಯಿ ಏನು ಪೇಸ್ಟ್ ಇದಲ್ವ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡಿ ನಂತರ ನೆಕ್ಸ್ಟ್ ಇದು ನಾನು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಪುದೀನ ಸೊಪ್ಪನ್ನು ಕೂಡ ಹಾಕಿ ನೆಕ್ಸ್ಟ್ ನಾನು ಇದಕ್ಕೆ ಒಣ ಮಸಾಲೆ ಅಂದರೆ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲೆ ಅಂದರೆ ಗರಂ ಮಸಾಲೆ ಪೌಡರು, ಧನಿಯಾ ಪೌಡರ್ ಮತ್ತು ಚುಟುಕಿ ಅರಿಶಿನ. ಚೂರು ಬ್ಯಾಲೆನ್ಸ್ ಆಗಲಿಕ್ಕೆ ನಾನು ಏನು ಮಾಡ್ತಿದ್ದೀನಿ, 1 ಚಿಟಿಕೆ ಸಕ್ಕರೆನೂ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಹಾಗೆ ಉಪ್ಪನ್ನು ಕೂಡ ಹಾಕಿ ನಾನು ಏನು ಮಾಡ್ತಿದ್ದೀನಿ ಒಂದ್ಸಲ ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ಇದರೊಳಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಏನಾಗುತ್ತೆ ಫುಲ್ ಬಿಡುತ್ತೆ. ಎಣ್ಣೆ ಬಿಟ್ಟು ನಂತರ ನಾವೇನು ಮಾಡೋಣ, ನೆನೆಸಿಟ್ಟಿರೋಂಥ ಅಕ್ಕಿ ಏನಿರ್ತಲ್ಲ ಅದನ್ನು ಹಾಕಿಬಿಟ್ಟು ಒಂದು ಸ್ಟಿರ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಟ್ಟು ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಸೊ ಕುಕ್ಕರ್ ಲಿಡ್ ಕ್ಲೋಸ್ ಆಗಿದ ತಕ್ಷಣ 2 ವಿಷಲ್ ಮಾಡ್ಕೊಳ್ಳಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಮೊಸರು ಬಜ್ಜಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊಸರು ಬಜ್ಜಿಗೋಸ್ಕರ ಸೌತೆಕಾಯಿನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ನಮ್ಮದು ಕುಷ್ಕ ರೆಡಿ ಆಗಿದೆ. ಸೊ ಮೊಸರು ಬಜ್ಜಿ ಕೂಡ ರೆಡಿ ಆಗಿದೆ. ಸೊ ಸ್ಯಾಟರ್ಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ಮದು ಈ ಥರ ಇತ್ತು. ನಿಮ್ದು ಯಾವ ಥರ ಇತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.